ಈ ಬುಕ್ ಆ್ಯಕ್ಚುಲಿ ಸಖತ್ತಾಗಿರುತ್ತೆ. ಈ ಬುಕ್ನ ಓದಿದ್ರೆ ನೀವು ಲೈಫಲ್ಲೇ ಉದ್ಧಾರ ಆಗಿಬಿಡ್ತೀರಾ. ಹೀಗೆ ನಾನು ಹೇಳಿದ್ರೆ, ನಾನು ಹೇಳಿದ್ನ ನಂಬ್ತೀರಾ ಇಲ್ಲ ನನ್ನ ಮುಖನ ಹೆಂಗೆಂಗೋ ಇಟ್ಟಿದ್ನಲ್ಲ ಅದನ್ನ ನಂಬ್ತೀರಾ? ನನ್ನ ಮುಖನ ನೋಡಿ ಇವರು ಈ ಬುಕ್ ಬಗ್ಗೆ ಏನೋ ಸರ್ಕಾಸ್ಟಿಕ್ ಆಗಿ ಮಾತಾಡ್ತಿದ್ದಾರೆ ಅಂತ ಅನಿಸಿರುತ್ತೆ ಅಲ್ವಾ? ಸೊ ಹಾಗೆ ಬಾಡಿ ಲ್ಯಾಂಗ್ವೇಜ್ನೇ ನಾವು ಹೆಚ್ಚಾಗಿ ನಂಬ್ತೀವಿ. ಯಾಕಂದರೆ ಪದಗಳಲ್ಲಿ ನಾವು ಸುಳ್ಳು ಹೇಳೋಕ್ಕೆ ಆಗುತ್ತೆ, ಆದರೆ ಬಾಡಿ ಲ್ಯಾಂಗ್ವೇಜಲ್ಲಿ ಸುಳ್ಳು ಹೇಳೋಕ್ಕೆ ಆಗಲ್ಲ ಅಂತಾನೆ ಈ ಆಥರ್ ಹೇಳ್ತಿದ್ದಾರೆ. ಅದೇ ಬಾಡಿ ಲ್ಯಾಂಗ್ವೇಜ್ ಅನ್ನೋ ಬುಕ್. ನನಗೆ 4-5 ಲ್ಯಾಂಗ್ವೇಜಸ್ ಗೊತ್ತು, ಯಾಕೆ ಈ ಬಾಡಿ ಲ್ಯಾಂಗ್ವೇಜ್ ಅನ್ನೋ ಪ್ರಶ್ನೆ ನಿಮಗೆ ಇದ್ದರೆ, ಆಥರ್ ಆ್ಯಲನ್ ಪೀಸ್ ಅನ್ನೋರು ಏನು ಹೇಳ್ತಿದ್ದಾರೆ ಅಂದರೆ, ಬಾಡಿ ಲ್ಯಾಂಗ್ವೇಜಸ್ 65% ನಾವು ಮಾತಾಡೋ ವಿಷಯಗಳಂತೆ. ಸೊ ನಾವು ಒಂದು ವಿಷಯನ ಹೇಳಬೇಕು ಅಂದ್ಕೊಳ್ತೀವಿ, ಆದರೆ ಹೇಳಿಲ್ಲ ಅಂದ್ರೂ ನಮ್ಮ ಬಾಡಿ ಅದನ್ನು ಕನ್ವೆ ಮಾಡಿಬಿಡುತ್ತೆ. ಅಂತಹ ಬಾಡಿ ಲ್ಯಾಂಗ್ವೇಜ್ನ ನೀವು ಅರ್ಥ ಮಾಡಿಕೊಂಡ್ರೆ ನಾವು ಮಾತಾಡೋ ವಿಷಯನ ಬೇರೆಯವ್ರಿಗೆ ಅರ್ಥ ಮಾಡಿಸೋಕ್ಕಾಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಯಾರನ್ನಾದ್ರೂ ನೋಡಿ ಹೀಗೆ ಮಾಡಿದ್ರೆ ಹಾಯ್ ಅಂತಿದ್ದೀರಾ ಅಂತ ಅರ್ಥ. ಲ್ಯಾಂಗ್ವೇಜ್ ಗೊತ್ತಿಲ್ಲ ಅಂದರೂ ಅದೇ ಅರ್ಥ. ಹೀಗೆ ಹೇಳಿದ್ರೆ ಹಸಿವಾಗ್ತಿದೆ ಅಂತ ಅರ್ಥ. ಸೊ ಈ ರೀತಿಯ ವಿಷಯಗಳು ಯೂನಿವರ್ಸಲ್ಲಿ ಒಂದೇ ಆಗಿರುತ್ತೆ. ಈ ರೀತಿ ಕೆಲವು ಬಾಡಿ ಲ್ಯಾಂಗ್ವೇಜಸ್ ನಮ್ಮ ಜೀನಲ್ಲೇ ಇರುತ್ತಂತೆ. ಲೈಕ್ ಹೌದು ಅನ್ನೋದು, ಇಲ್ಲ ಅನ್ನೋದು, ಇದನ್ನೆಲ್ಲ ಚಿಕ್ಕ ಮಗು ಸಹ ಮಾಡುತ್ತೆ. ಹಾಲು ಬೇಕಾ ಅಂದರೆ ನೋ ಅನ್ನುತ್ತೆ. ಸೊ ಇದೆಲ್ಲ ನಮ್ಮ ಜೀನಲ್ಲೇ ಇರೋ ವಿಷಯಗಳು. ಸೊ ನಮಗೆ ಗೊತ್ತಿಲ್ಲದೆ ಇರೋ ನಮ್ಮ ಬಾಡಿಯಲ್ಲಿರೋ ಲ್ಯಾಂಗ್ವೇಜಸ್ ಏನು ಅನ್ನೋದೇ ಈ ಬುಕ್ಕಲ್ಲಿ ಹೇಳಿದ್ದಾರೆ.